ಯಕ್ಷಗಾನದ ಕಲಾವಿದ ಅಶೋಕ್ ಭಟ್ರೆ, ನಿಮ್ಮ ಮಾತಿನಲ್ಲಿ ಹಿಡಿತಾ ಇರಲಿ. ಕಂಬಳ ಕೋಳಿ ಅಂಕ ತುಳುನಾಡಿನ ಸಂಸ್ಕೃತಿ, ಸಂಪ್ರದಾಯ, ಸಂಭ್ರಮವನ್ನು ಬೀರುವಂಥ ಒಂದು ಅದ್ವಿತೀಯವಾದಂಥ ಜಾನಪದ ಕಲೆ. ಯಕ್ಷಗಾನದ ಬಗ್ಗೆ ನಮಗೆ ಬಹಳಷ್ಟು ಗೌರವ ಇದೆ. ಯಕ್ಷಗಾನ ತುಳುನಾಡಿನ ಜಾನಪದ ಕ್ರೀಡೆಯೊಂದಿಗೆ ಮೇರು ಕಲಾವಿದರು ಇಡೀ ರಾಜ್ಯ ದೇಶದಾದ್ಯಂತ ನಮ್ಮ ತುಳುನಾಡಿನ ಸಂಪ್ರದಾಯ, ಸಂಸ್ಕೃತಿ ಮತ್ತು ನಮ್ಮ ಧಾರ್ಮಿಕ ಹಿನ್ನೆಲೆಯನ್ನು ಬಿತ್ತರಿಸುವ ಒಂದು ಬಹುದೊಡ್ಡ ಸಾಧನ. ಯಕ್ಷಗಾನ ಕಲಾವಿದರಿಗೆ ತನ್ನದೇ ಆದಂಥ ಗೌರವವಿದೆ, ಸಮಾಜ ಕೂಡ ಅವರನ್ನು ಗೌರವಿಸ್ತದೆ. ಆದರೆ ಅಶೋಕ್ ಭಟ್ರು ಅವರೊಬ್ಬ ಹಿರಿಯ ಕಲಾವಿದ, ಒಳ್ಳೆಯ ಅರ್ಥಧಾರಿ ಅಂತ ಅವರಿಗೆ ಹೆಸರಿದೆ. ಆದರೆ ಅವರು ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಶೋಕ್ ಭಟ್ರೆ, ನಿಮಗೆ ಎಚ್ಚರ ಇರಲಿ. ಕಂಬಳ ಕೇವಲ ಒಂದು ಊರಿನ ಕ್ರೀಡೆ ಅಲ್ಲ, ಇದು ನಮ್ಮ ಅವಿಭಜಿತ ಜಿಲ್ಲೆಯ, ದೇಶದ, ರಾಜ್ಯದ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಾಗಿ ಪರಿವರ್ತನೆ ಆಗಿದೆ. ಕಂಬಳಕ್ಕೆ ಲಕ್ಷಾಂತರ ಮಂದಿ ಅಭಿಮಾನಿಗಳಿದ್ದಾರೆ. ನೀವು ಕಂಬಳವನ್ನು ಟೀಕೆ ಮಾಡಿದರೆ, ನೀವು ಎಲ್ಲೆಲ್ಲ ಯಕ್ಷಗಾನದಲ್ಲಿ ವೇಷಧಾರಿಯಾಗಿ ಭಾಗವಹಿಸಿದರೆ ಅಲ್ಲೆಲ್ಲ ನಿಮಗೆ ನಮ್ಮ ಪ್ರತಿಭಟನೆಯನ್ನು ಎದುರಿಸಬೇಕಾದಿತ್ತು. ಕಂಬಳವನ್ನು ಬಹಳ ತಿರಸ್ಕಾರ ಮಾಡಿದ್ದೀರಿ ತಾವು. ಕೋಳಿ ಅಂಕವನ್ನು ಕೂಡ ತಿರಸ್ಕಾರ ಮಾಡಿದ್ದೀರಿ. ಯಕ್ಷಗಾನ ಹಾಗೂ ಕಂಬಳ, ಕೋಳಿ ಅಂಕ ಅದು ಈ ನಾಡಿನ ಜಾನಪದ ಕಲೆ. ನಿಮಗೆ, ನಿಮ್ಮ ಭಾಗವತರಿಗೆ ಬೆಂಬಲ ನೀಡಿ ಒಬ್ಬ ಅಭಿಮಾನಿಗಳು ಚಿಲ್ಲೆ ಹೊಡೆದರೆ, ತಾಟಿ ಹೋದರೆ ತಪ್ಪೇನು ಅದರಲ್ಲಿ? ನೀವು ಕೃಷ್ಣನ ವೇಷಧಾರಿಯಾಗಿ ಕೃಷ್ಣನಿಗೆ ಅವಮಾನ ಮಾಡಿದ್ದೀರಿ, ಅಭಿಮಾನಿಗಳಿಗೆ ಅವಮಾನ ಮಾಡಿದ್ದೀರಿ, ಕಂಬಳಕ್ಕೆ ಅವಮಾನ ಮಾಡಿದ್ದೀರಿ. ಇಂಥ ಪ್ರವೃತ್ತಿಯನ್ನು ಮುಂದುವರಿಸಿದರೆ ತಮಗೆ, ತಮ್ಮ ಕಲೆಗೆ ಅಗೌರವ ತೋರುವಂಥ ಕಾರ್ಯ ಆಗ್ತದೆ. ತಾವು ಎಚ್ಚರದಿಂದ ಮುಂದುವರಿದರೆ ಒಳಿತು.